ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾಳೆನೇ ಪರಮ ಪವಿತ್ರವಾಗಿರ್ತಕ್ಕಂತಹ ವೈಕುಂಠ ಏಕಾದಶಿ. ಈ ವೈಕುಂಠ ಏಕಾದಶಿಯನ್ನೇ ಮುಕ್ಕೋಟಿ ಏಕಾದಶಿ ಎಂದು ಸಹ ಕರೆಯುತ್ತಾರೆ. ನಾಳೆ ನಾವು ಲಕ್ಷ್ಮೀನಾರಾಯಣರನ್ನು ಪೂಜೆ ಮಾಡಿದರೆ ವರ್ಷದಲ್ಲಿ ಬರುವಂತಹ ಎಲ್ಲ ಏಕಾದಶಿಗಳಲ್ಲೂ ಪೂಜೆ ಮಾಡಿದಷ್ಟು ಫಲ ನಮಗೆ ಸಿಗುತ್ತೆ. ಸಾಧಾರಣವಾಗಿ ಒಂದು ವರ್ಷದಲ್ಲಿ ನಮಗೆ 24 ಏಕಾದಶಿಗಳು ಬರುತ್ತವೆ. ಅಂದರೆ ತಿಂಗಳಿಗೆ 2 ಏಕಾದಶಿಗಳು, ಶುಕ್ಲ ಪಕ್ಷದಲ್ಲಿ ಒಂದು ಏಕಾದಶಿ, ಕೃಷ್ಣ ಪಕ್ಷದಲ್ಲಿ ಒಂದು ಏಕಾದಶಿ. ಎಲ್ಲ ಏಕಾದಶಿಗಳನ್ನು ಎಲ್ಲರೂ ಮಾಡುವುದಕ್ಕಾಗೋದಿಲ್ವಲ್ಲ. ಅದಕ್ಕೆ ನಮ್ಮ ಋಷಿಗಳು ಏನು ಹೇಳಿದ್ದಾರೆ ಅಂದರೆ, ವೈಕುಂಠ ಏಕಾದಶಿ ವ್ರತವನ್ನು ಮಾಡಿದರೆ ವರ್ಷದಲ್ಲಿ ಬರುವಂತಹ 24 ಏಕಾದಶಿಗಳು ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಹೇಳುತ್ತಾರೆ ಋಷಿಗಳು. ಅಷ್ಟೇ ಅಲ್ಲ, ಈ ವೈಕುಂಠ ಏಕಾದಶಿಯನ್ನು ಪುತ್ರದ ಏಕಾದಶಿ ಎಂದು, ಸರ್ವತ್ರ ಏಕಾದಶಿ ಎಂದು, ಮುಕ್ಕೋಟಿ ಏಕಾದಶಿ ಎಂದು ಸಹ ಕರೆಯುತ್ತಾರೆ. ಮುಕ್ಕೋಟಿ ದೇವತೆಗಳು ಸಹ ನಾಳೆ ವೈಕುಂಠದಲ್ಲಿ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಿ, ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡಿ ಆ ಸ್ವಾಮಿ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಅದಕ್ಕೆ ನಾಳೆ ಮುಕ್ಕೋಟಿ ಏಕಾದಶಿ ಅಂತ ಸಹ ಹೆಸರು. ನಾಳೆ ವೈಕುಂಠ ದ್ವಾರದಲ್ಲಿ, ಅಂದರೆ ಎಲ್ಲ ದೇವಾಲಯಗಳಲ್ಲೂ ಉತ್ತರ ದ್ವಾರ ದರ್ಶನ ಇರುತ್ತಲ್ವಾ, ವೈಕುಂಠಪತಿಯಾಗಿರ್ತಕ್ಕಂತಹ ಶ್ರೀಮನ್ ನಾರಾಯಣನ ದರ್ಶನವನ್ನು ಮಾಡಿಕೊಂಡರೆ 33 ಕೋಟಿ ದೇವತೆಗಳ ಅನುಗ್ರಹನೂ ನಮಗೆ ಸಿಗುತ್ತೆ. ಮುಖ್ಯವಾಗಿ ನಾಳೆ ವೈಕುಂಠ ಏಕಾದಶಿ ದಿವಸ ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರದು, ಲಕ್ಷ್ಮೀನಾರಾಯಣರ ಆರಾಧನೆ ಯಾವ ರೀತಿ ಮಾಡಬೇಕೋ ಎಲ್ಲ ವಿಷಯಗಳನ್ನು ಈ ವಿಡಿಯೋನಲ್ಲಿ ನಾವು ಸ್ಪಷ್ಟವಾಗಿ ಕ್ಲುಪ್ತವಾಗಿ ತಿಳಿದುಕೊಳ್ಳೋಣ ಬನ್ನಿ. ದುರ್ಲಭಂ ಮಾನುಷ್ಯ ಜನ್ಮ ಸದ್ಗುರೋ ಪಾದಸೇವನಂ ಏಕಾದಶಿ ವ್ರತಂ ಚಾಪಿ ತ್ರಯಮತ್ಯಂತ ದುರ್ಲಭಂ ಅಂತ ಹೇಳಿದ್ದಾರೆ ಋಷಿಗಳು. ದುರ್ಲಭಂ ಮಾನುಷ್ಯ ಜನ್ಮ ಅಂದರೆ ಈ ಮಾನವ ಜನ್ಮವನ್ನು ನಾವು ಪಡೆದುಕೊಳ್ಳೋದಕ್ಕೆ ಎಷ್ಟೋ ಪುಣ್ಯ ಮಾಡಿದ್ದೀವಿ. ಪೂರ್ವ ಜನ್ಮದಲ್ಲಿ ನಾವು ಪುಣ್ಯ ಮಾಡಲಿಲ್ಲ ಅಂದರೆ ಈ ಮಾನವ ಜನ್ಮ ನಮ್ಗೆ ಸಿಗ್ತಿರಲಿಲ್ಲ. ಹಂದಿಯಾಗೋ ಅಥವಾ ನಾಯಿಯಾಗೋ ಚರಂಡಿಯಲ್ಲಿ ಕಪ್ಪೆಯಾಗೋ ಹುಟ್ಟುತ್ತಿದ್ವಿ. ಈ ಮಾನವ ಜನ್ಮ ನಮ್ಗೆ ಲಭಿಸಿದೆ ಅಂದರೆ ನಾವು ಎಷ್ಟೋ ಪುಣ್ಯ ಮಾಡಿದ್ದೀವಿ. ಸದ್ಗುರೋ ಪಾದ ಸೇವನಂ, ಈ ಮಾನವ ಜನ್ಮ ಸಿಕ್ಕಿದ್ರೂ ಸಹ ಈ ಮಾನವ ಜನ್ಮದಲ್ಲಿ ಒಂದು ಒಳ್ಳೆ ಗುರು ಸಿಗೋದಿಲ್ಲ. ಅಂತಹ ಒಳ್ಳೆ ಗುರು ನಮ್ಗೆ ಸಿಕ್ಕಿದಾರಂದರೆ ಅದು ನಮ್ಮ ಪೂರ್ವಜನ್ಮ ಪುಣ್ಯ. ಏಕಾದಶಿ ವ್ರತಂ ಚಾಪಿ ತ್ರಯಮತ್ಯಂತ ದುರ್ಲಭಂ, ಈ ಏಕಾದಶಿ ವ್ರತವನ್ನು ಎಲ್ಲರೂ ಮಾಡುವುದಕ್ಕಾಗುವುದಿಲ್ಲ. ಶ್ರೀಮನ್ನಾರಾಯಣನ ಅನುಗ್ರಹ ಇದ್ದವರು ಮಾತ್ರ ಈ ವ್ರತವನ್ನು ಮಾಡುವುದಕ್ಕೆ ಸಾಧ್ಯ. ಯಾಕಪ್ಪ ಅಂದರೆ ಈ ಏಕಾದಶಿ ವ್ರತಕ್ಕೆ ಹರಿತ್ರಯಂ ಅಂತ ಸಹ ಹೆಸರು ಉಂಟು. ಈ ವ್ರತವನ್ನು 3 ದಿವಸ ಮಾಡಬೇಕು. ದಶಮಿ ಅಂದರೆ ಇವತ್ತೇ ನಾವು ಸ್ನಾನ ಸಂಧ್ಯಾದಿಗಳನ್ನು ಮಾಡಿಕೊಂಡು ಸ್ವಲ್ಪ ತುಳಸಿಯನ್ನು, ಹೂಗಳನ್ನು, ಹಣ್ಣು ಹಂಪಲಗಳನ್ನು ಸಿದ್ಧ ಮಾಡಿಕೊಳ್ಳಬೇಕು. ತುಳಸಿಯನ್ನು ಸ್ವಲ್ಪ ಜಾಸ್ತಿ ನಾವು ಸಿದ್ಧತೆ ಮಾಡಿಕೊಳ್ಳಬೇಕು. ಯಾಕಂದರೆ ನಾಳೆ ಏಕಾದಶಿ, ನಾಳದ್ದು ದ್ವಾದಶಿ, ನಾಳದ್ದು ತುಳಸಿಯನ್ನು ಕೀಳಬಾರದು. ಆದ ಕಾರಣ ಇವತ್ತೇ ಸ್ವಲ್ಪ ತುಳಸಿಯನ್ನು ಜಾಸ್ತಿ ನಾವು ಸಿದ್ಧತೆ ಮಾಡಿಕೊಳ್ಳಬೇಕು. ಸಂಜೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುಂದ್ಗಡೆ ರಂಗೋಲಿ ಹಾಕಿ ಸ್ನಾನ ಮಾಡಿಕೊಂಡು ತುಳಸಿ ಆರಾಧನೆ ಮಾಡಬೇಕು. ಶ್ರೀಮನ್ನಾರಾಯಣನಿಗೆ ತುಳಸಿ ಅಂದರೆ ತುಂಬ ಇಷ್ಟ. ತುಳಸಿ ಮಾತೆಯನ್ನು ಯಾರಾದರೆ ಪೂಜೆ ಮಾಡ್ತಾರೋ ಅವರಿಗೆ ಶ್ರೀಮನ್ನಾರಾಯಣನ ಪರಿಪೂರ್ಣ ಕೃಪಾ ಕಟಾಕ್ಷ ವೀಕ್ಷಣೆಗಳು ಸ್ವಂತ ಆಗುತ್ತೆ. ತುಳಸಿಯನ್ನು ಪೂಜೆ ಮಾಡಿದರೆ ಶ್ರೀಮನ್ನಾರಾಯಣನ ಅನುಗ್ರಹ ಶೀಘ್ರವಾಗಿ ಸಿಗುತ್ತೆ. ತುಳಸಿ ಕೋಟೆ ಹತ್ತಿರ ರಂಗೋಲಿಯನ್ನು ಹಾಕಿ ದೀಪ ಬೆಳಗಿಸಿ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ನೈವೇದ್ಯ ಇಟ್ಟು ತುಳಸಮ್ಮನಿಗೆ ನಮಸ್ಕಾರ ಮಾಡಿಕೊಂಡು ತದನಂತರ ದ್ವಾರಲಕ್ಷ್ಮಿ ಪೂಜೆ ಮಾಡಬೇಕು. ಹೊಸಲನ್ನು ಸಾರಿಸಿ ಅರಿಶಿನ ಕುಂಕುಮ ಇಟ್ಟು ದೀಪಗಳನ್ನು ಬೆಳಗಿಸಿ ದ್ವಾರಲಕ್ಷ್ಮಿ ಪೂಜೆ ಮಾಡಿಕೊಂಡು ತದನಂತರ ದೇವರ ಮನೆಯಲ್ಲಿ ಒಂದು ಮಣೆ ಮೇಲೆ ಅಥವಾ ಒಂದು ಚಾಪೆ ಮೇಲೆ ಕೂತ್ಕೊಂಡು ದೀಪಾರಾಧನೆ ಮಾಡಬೇಕು. ದೀಪಗಳನ್ನು ಬೆಳಗಿಸಿ ದೇವರ ಮುಂದ್ಗಡೆ ಸ್ವಲ್ಪ ಹಣ್ಣುಗಳನ್ನು ಇಡಬೇಕು. ಬಾಳೆಹಣ್ಣು, ಸೇಬಣ್ಣು, ಚೇಪೆಕಾಯಿ, ದ್ರಾಕ್ಷಿ ಇಂಥ ಹಣ್ಣುಗಳನ್ನು ಇಟ್ಕೊಂಡು ಸ್ವಲ್ಪ ಹಾಲನ್ನು ನಿವೇದನೆ ಮಾಡಿ ದೇವರಿಗೆ ಹೂಗಳನ್ನಿಟ್ಟು ಪೂಜೆ ಮಾಡಿಕೊಳ್ಳಿ. ಗೋವಿಂದ ನಾಮಗಳನ್ನು ಹೇಳ್ಕೊಳ್ಳಿ. ನಿಮ್ಗೆ ಶಕ್ತಿ ಇದ್ದರೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳಿಕೊಳ್ಳಬಹುದು. ದೇವರಿಗೆ ನಮಸ್ಕಾರ ಮಾಡಿಕೊಂಡು, ಸ್ವಾಮಿ ನಾಳೆ ನಾನು ವೈಕುಂಠ ಏಕಾದಶಿ ವ್ರತವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತಿದ್ದೀನಿ. ದಯವಿಟ್ಟು ನಿನ್ನ ಅನುಗ್ರಹ ನನ್ನ ಮೇಲೆ ಇರಲಿ ಸ್ವಾಮಿ. ನಿನ್ನ ಆಶೀರ್ವಾದ ಇಲ್ಲ ಅಂದರೆ ನಾನು ಏನೂ ಸಹ ಮಾಡೋದಕ್ಕಾಗೋದಿಲ್ಲ ಅಂತ ಆ ಸ್ವಾಮಿಗೆ ನಮಸ್ಕಾರವನ್ನು ಮಾಡಿಕೊಳ್ಳಿ. ತದನಂತರ ಉಪವಾಸ ಮಾಡಬೇಕು. ಅಂದರೆ ಇವತ್ತು ರಾತ್ರಿಗೆ ಉಪವಾಸ ಮಾಡಬೇಕು. ಹಣ್ಣು ಹಂಪಲಗಳನ್ನು ತಿಂದುಕೊಂಡು ಹಾಲನ್ನು ಸೇವಿಸಿ ಉಪವಾಸ ಮಾಡಬೇಕು. ಮುಖ್ಯವಾಗಿ ಭೂಶಯನ ಮಾಡಬೇಕು. ಅಂದರೆ ನೆಲದ ಮೇಲೆ ಮಲಗಬೇಕು, ಒಂದು ಚಾಪೆ ಹಾಕ್ಕೊಂಡು. ಕೆಲವರು ನಮ್ಗೆ ಸೊಂಟ ಹಾಕೋದಿಲ್ಲ ಸ್ವಾಮಿ ಅಂದವರು ಹಾಸಿಗೆ ಮೇಲೆ ಮಲಗಬಹುದು, ಆದರೆ ಬ್ರಹ್ಮಚರ್ಯವನ್ನು ಆಚರಿಸಬೇಕು. ವೈಕುಂಠ ಏಕಾದಶಿ ದಿವಸ ಅಂದರೆ ನಾಳೆ
ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆನೇ ನಿದ್ದೆ ಎದ್ದು ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಮನೆಯನ್ನೆಲ್ಲ ಒರೆಸ್ಕೊಂಡು ಮನೆ ಮುಂದ್ಗಡೆ ರಂಗೋಲಿ ಹಾಕಬೇಕು. ಸಾಧ್ಯವಾದರೆ ಮನೆಗೊಂದು ತೋರಣವನ್ನು ಸಹ ಕಟ್ಕೊಳ್ಳಿ. ತದನಂತರ ಸ್ನಾನ ಮಾಡಬೇಕು. ಸ್ನಾನ ಮಾಡುವಂಥ ನೀರಲ್ಲಿ ಸ್ವಲ್ಪ ಗೋಮೂತ್ರ, ಒಂದು ಚಿಟಿಕೆ ಅರಿಶಿಣ, ಒಂದು ಬಿಳಿ ಪುಷ್ಪವನ್ನು ಹಾಕ್ಕೊಂಡು ಸ್ನಾನ ಮಾಡಬೇಕು. ತಲೆ ಸ್ನಾನ. ಇಲ್ಲಿ ಒಂದು ಮುಖ್ಯವಾದ ವಿಷಯ, ತಲೆಗೆ ಸ್ನಾನ ಮಾಡುವಾಗ ಶಾಂಪೂ ಸೀಗೆಕಾಯಿ ಹಾಕಿಕೊಳ್ಳಬಾರದು. ಮಾಮೂಲಿ ಸ್ನಾನ ಮಾಡಬಹುದಷ್ಟೇ. ಏಕಾದಶಿ ದಿವಸ ಶಾಂಪೂ, ಸೋಪು, ಸೀಗೆಕಾಯಿ ಇದು ಯಾವುದೂ ಸಹ ನಾವು ಬಳಸಬಾರದು, ಯಾಕಂದರೆ ಭೋಗದಾಯಕವಲ್ಲ. ತದನಂತರ ಚೆನ್ನಾಗಿ ಒಗೆದು ಹಾರಾಕಿರ್ತಕ್ಕಂಥ ವಸ್ತ್ರಗಳನ್ನು ಧರಿಸಬೇಕು. ಅರಿಶಿಣ ಬಣ್ಣದ ವಸ್ತ್ರಗಳನ್ನು ಧರಿಸಿದರೆ ಶ್ರೀಮನ್ನಾರಾಯಣನ ಅನುಗ್ರಹ ಶೀಘ್ರವಾಗಿ ನಾವು ಪಡೆದುಕೊಳ್ಳಬಹುದು. ತದನಂತರ ಸಾಂಪ್ರದಾಯಬದ್ಧವಾಗಿ ಹಣೆಯಲ್ಲಿ ತಿಲಕ ಇಟ್ಕೊಂಡು ಅಥವಾ ಊರ್ಧ್ವಪುಂಡ್ರಗಳನ್ನು ಇಟ್ಕೊಂಡು ದೇವ್ರ ಮನೆಯಲ್ಲಿ ಹೋಗಿ ಮಣೆ ಮೇಲೆ ಕುಟ್ಕೊಂಡು ಫೋಟೋಗಳನ್ನು, ವಿಗ್ರಹಗಳನ್ನು ಕ್ಲೀನಾಗಿ ಒರೆಸ್ಕೊಂಡು ಶ್ರೀಗಂಧ ಕುಂಕುಮ ಸಮರ್ಪಣೆ ಮಾಡಿ ದೇವರ ಫೋಟೋಗೆ ಪುಷ್ಪಹಾರವನ್ನು ಹಾಕಬೇಕು. ಇಲ್ಲಿ ನೀವು ವೆಂಕಟೇಶ್ವರ ಸ್ವಾಮಿ ಫೋಟೋಗಾದರೂ ಪೂಜೆ ಮಾಡಬಹುದು, ರಾಮದೇವರ ಫೋಟೋಗಾದರೂ ಪೂಜೆ ಮಾಡಬಹುದು, ಶ್ರೀಕೃಷ್ಣ ಪರಮಾತ್ಮನಿಗಾದರೂ ಪೂಜೆ ಮಾಡಬಹುದು. ವಿಷ್ಣುಮೂರ್ತಿ ಯಾವುದೋ ಒಂದು ಅವತಾರವನ್ನು ಪೂಜೆ ಮಾಡಬೇಕು. ವಿಷ್ಣುಮೂರ್ತಿ ಫೋಟೋಗಳು ಯಾವುವು ನಮ್ಮ ಮನೆಯಲ್ಲಿ ಇಲ್ಲ ಗುರುಗಳೇ ಅಂದರೆ, ವಿಷ್ಣುಮೂರ್ತಿ ವಿಗ್ರಹ ಇದ್ದರೆ ಆ ವಿಗ್ರಹಗಳಿಗೆ ಬೇಕಾದರೂ ನೀವು ಪೂಜೆ ಮಾಡ್ಕೋಬಹುದು, ಅಥವಾ ಸಾಲಗ್ರಾಮ ಇದ್ದರೆ ಸಾಲಗ್ರಾಮಕ್ಕೆ ಬೇಕಾದರೂ ಪೂಜೆ ಮಾಡಿಕೊಳ್ಳಬಹುದು. ಮೊದಲನೆಯದಾಗಿ ಮಹಾಗಣಪತಿ ಪೂಜೆ ಮಾಡಿ ತದನಂತರ ಲಕ್ಷ್ಮೀನಾರಾಯಣರಿಗೆ ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸಬೇಕು. ನೈವೇದ್ಯ ಏನಿಡಬೇಕು? ಬಾಳೆಹಣ್ಣು, ದ್ರಾಕ್ಷಿ, ಸೇಬುಹಣ್ಣು, ಚೇಪೆಕಾಯಿ, ಹಾಲು, ಇದು ಮಾತ್ರ ನಾವು ನೈವೇದ್ಯ ಇಡಬೇಕು. ಯಾಕಂದರೆ ವೈಕುಂಠ ಏಕಾದಶಿ ದಿವಸ ಖಂಡಿತವಾಗಲೂ ಉಪವಾಸ ಮಾಡಬೇಕು. ಉಪವಾಸ ಮಾಡುವಾಗ ನಾವು ಈ ಹಣ್ಣುಗಳನ್ನು, ಹಾಲನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಬೇರೆ ಆಹಾರ ಯಾವುದು ತಗೊಳ್ಬಾರದು. ಇಲ್ಲೂ ಒಂದು ವಿಚಾರ, 12 ವರ್ಷ ಒಳಗಡೆ ಇರುವಂಥ ಮಕ್ಕಳು ಉಪವಾಸ ಮಾಡದಿರ ಇದ್ರೂ ಪರವಾಗಿಲ್ಲ. 60 ವರ್ಷ ಮೇಲ್ಪಟ್ಟ ಮುದುಕರು ಉಪವಾಸ ಮಾಡದಿರ ಇದ್ರೂ ಪರವಾಗಿಲ್ಲ. ಅನಾರೋಗ್ಯ ಸಮಸ್ಯೆಗಳಿರುವವರು, BP, ಶುಗರ್ ಇಂಥ ಸಮಸ್ಯೆಗಳಿರುವವರು ಉಪವಾಸ ಮಾಡಬೇಕಾಗಿಲ್ಲ. ಆರೋಗ್ಯ ಚೆಂದಾಗಿದ್ದುಕೊಂಡು ಯಾರಾದರೆ ವೈಕುಂಠ ಏಕಾದಶಿ ದಿವಸ ಉಪವಾಸ ಮಾಡೋದಿಲ್ವೋ ಅಂಥವರಿಗೆ ಮಹಾಪಾಪ ಸಂಭವಿಸುತ್ತೆ ಅಂತ ಸಹ ಪುರಾಣದಲ್ಲಿ ಹೇಳಿದ್ದಾರೆ. ಹಣ್ಣುಗಳನ್ನು, ಹಾಲನ್ನು ಸ್ವೀಕಾರ ಮಾಡಿ ಉಪವಾಸ ಮಾಡಬೇಕು. ಮುಖ್ಯವಾಗಿ ಗೋವಿಂದ ನಾಮಗಳನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ನಿಮಗೆ ಬರುವಂಥ ಎಲ್ಲ ದೇವರ ಸ್ತೋತ್ರಗಳನ್ನು ಹೇಳ್ಕೊಳ್ಬಹುದು. ಮುಖ್ಯವಾಗಿ ಲಕ್ಷ್ಮೀ ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಬೇಕು. ಓಂ ಪ್ರಕೃತ್ಯೈ ನಮಃ, ಓಂ ವಿಕೃತ್ಯೈ ನಮಃ, ಓಂ ವಿದ್ಯಾಯೈ ನಮಃ, ಓಂ ಸರ್ವಭೂತ ಹಿತಪ್ರದಾಯೈ ನಮಃ, ಈ ರೀತಿ ಕುಂಕುಮಾರ್ಚನೆ ಮಾಡಿ ತದನಂತರ ನಿಮ್ಮ ಹತ್ತಿರದಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನ ಇದ್ದರೆ ಆ ದೇವಸ್ಥಾನಕ್ಕೆ ಹೋಗಿ ಉತ್ತರ ದ್ವಾರದಲ್ಲಿ ಪ್ರವೇಶ ಮಾಡಿ ದೇವರ ದರ್ಶನ ಮಾಡಿಕೊಳ್ಳಿ. ವೈಕುಂಠ ಏಕಾದಶಿ ದಿವಸ ಗಂಡ ಹೆಂಡತಿ ಜಗಳ ಆಡಬಾರದು, ಮಕ್ಕಳನ್ನು ಒಡೆಯಬಾರದು, ಯಾರ ಮನಸ್ಸನ್ನು ನೋಯಿಸಬಾರದು. ಯಾಕಂದರೆ ಎಲ್ಲರಲ್ಲೂ ಶ್ರೀಮನ್ನಾರಾಯಣ ಇರ್ತಾನೆ. ಅದೇ ರೀತಿಯಾಗಿ ಗೋಮಾತೆ ಪೂಜೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಗೋಮಾತೆ ಶರೀರದಲ್ಲಿ 33 ಕೋಟಿ ದೇವತೆಗಳಿರ್ತಾರೆ. ಶ್ರೀಮನ್ನಾರಾಯಣನಿಗೆ ಗೋಪಾಲ ಅಂತ ಸಹ ಹೆಸರಿದೆ. ಕೃಷ್ಣಾವತಾರದಲ್ಲಿ ಸ್ವಾಮಿ ಗೋಪಾಲಕನಾಗಿ ಗೋಸೇವೆಯನ್ನು ಮಾಡಿದ್ದಾನೆ. ಗೋಮಾತೆಯನ್ನು ಪೂಜೆ ಮಾಡಿ ಗೋಮಾತೆಗೆ ನೀರು, ಆಹಾರವನ್ನು ಸಮರ್ಪಿಸಿದರೆ ಶ್ರೀಮನ್ನಾರಾಯಣನ ಅನುಗ್ರಹ ಶೀಘ್ರವಾಗಿ ನಮಗೆ ಸಿಗುತ್ತೆ. ಸಂಜೆವರೆಗೂ ನಾವು ಭಗವನ್ ನಾಮಸ್ಮರಣೆಯನ್ನು ಮಾಡಿಕೊಂಡು ಸಂಜೆ ದೀಪಾರಾಧನೆ ಮಾಡಿಕೊಂಡು ಮತ್ತೆ ದೇವ್ರ ಪೂಜೆ ಮಾಡಬೇಕು. ರಾತ್ರಿಗೆ ಜಾಗರಣೆ ಮಾಡಬೇಕು. ಹರಿಕಥೆಗಳನ್ನು ಕೇಳಿಕೊಂಡು, ಪ್ರವಚನಗಳನ್ನು ಕೇಳಿಕೊಂಡು, ಪುರಾಣಗಳನ್ನು ಓದಿಕೊಂಡು ಜಾಗರಣೆ ಮಾಡಬೇಕು. ಅಷ್ಟೇ ವಿನಃ TV ನೋಡಿಕೊಂಡು, ಫೋನ್ ನೋಡಿಕೊಂಡು ಜಾಗರಣೆ ಮಾಡದಿರ ಇದ್ರೂ ಪರವಾಗಿಲ್ಲ, ಮಲಗಿಬಿಡಿ. ದ್ವಾದಶಿ ದಿವಸ ಪ್ರಾತಃ ಕಾಲದಲ್ಲಿ ನಿದ್ದೆ ಎದ್ದು ಮತ್ತೆ ಸ್ನಾನ ಮಾಡಿಕೊಂಡು ಮನೆಯನ್ನು ಕ್ಲೀನಾಗಿ ಒರೆಸ್ಕೊಂಡು ಮನೆ ಮುಂದ್ಗಡೆ ರಂಗೋಲಿ ಹಾಕ್ಕೊಂಡು ದೇವರ ಹತ್ರ ನಾವು ಅಡುಗೆಗಳನ್ನು ಮಾಡಿಡಬೇಕು. 12 ರಕ ಅಡುಗೆಗಳನ್ನು, ಪಾಯಸ, ಚಿತ್ರಾನ್ನ, ಮೊಸರನ್ನ, ಕಡುಬು, ಅನ್ನ, ಸಾರು, ಮಜ್ಜಿಗೆ, ಹಪ್ಪಳ ಇವೆಲ್ಲ ಮಾಡಿಡಬೇಕು. 12 ರಕ ನಮ್ಮಿಂದ ಮಾಡೋದಕ್ಕಾಗೋದಿಲ್ಲ ಗುರುಗಳೇ ಅಂದರೆ 5 ರಕ ಅಡುಗೆಗಳನ್ನಾದರೂ ಮಾಡಿ, ಅದು ಆಗಲಿಲ್ಲ ಅಂದರೆ 3 ರಕ ಅಡುಗೆಗಳನ್ನಾದರೂ ಮಾಡಿ ದೇವ್ರ ಹತ್ರ ಇಟ್ಟು ಯಾರಾದರೂ 3 ಜನ ಅತಿಥಿಗಳನ್ನು ಕರೆದು ಅವರಿಗೆ ಊಟ ಬಡಿಸಬೇಕು. 3 ಜನ ನಮ್ಮ ಮನೆಗೆ ಬರೋದಿಲ್ಲ ಅಂದರೆ ಯಾರಾದರೂ ಒಬ್ಬರನ್ನಾದರೂ ಕರೆದುಕೊಂಡು ಬಂದು ಅವರಿಗೆ ದ್ವಾದಶಿ ಊಟವನ್ನು ಹಾಕಿ ತದನಂತರ ನೀವು ಆಹಾರವನ್ನು ಸ್ವೀಕಾರ ಮಾಡಬೇಕು.
ನಿಮಗೆ ಶಕ್ತಿ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಬ್ರಾಹ್ಮಣರಿಗೆ ಸ್ವಯಂ ಪಾಕವನ್ನು ದಾನ ಮಾಡಿ ಅಷ್ಟೇ. ಮತ್ತೆ ದ್ವಾದಶಿ ಸಂಜೆವರೆಗೂ ಊಟ ಮಾಡಬಾರದು. ಬೇಕಾದರೆ ಹಾಲು ಹಣ್ಣುಗಳು ತಿನ್ನಬಹುದು. ಸಂಜೆವರೆಗೂ ಉಪವಾಸ ಮಾಡಿ ಸಂಜೆ ಮತ್ತೆ ದೀಪಾರಾಧನೆ ಮಾಡಿ ಲಕ್ಷ್ಮೀನಾರಾಯಣರ ಪೂಜೆ ಮಾಡಿ ನಕ್ಷತ್ರ ದರ್ಶನ ಮಾಡಿದ್ರೆ ಇಲ್ಲಿಗೆ ವೈಕುಂಠ ಏಕಾದಶಿ ಪರಿಪೂರ್ಣವಾಗಿ ಮಾಡಿದಷ್ಟು ಫಲ ನಿಮಗೆ ಸಿಗುತ್ತೆ. ಮುಖ್ಯವಾಗಿ ದಶಮಿ, ಏಕಾದಶಿ, ದ್ವಾದಶಿ ಈ 3 ದಿವಸನೂ ಸಹ ತುಳಸಿ ಪೂಜೆಯನ್ನು ಮಾಡಿ, ತುಳಸಿ ಗಿಡದ ಹತ್ರ ದೀಪಾರಾಧನೆ ಮಾಡಿ, ತುಳಸಿ ಆರಾಧನೆಯನ್ನು ಮಾಡಿ. ತುಳಸಿ ದೇವಿಯನ್ನು ಪೂಜೆ ಮಾಡಿದ್ರೆ ವಿಷ್ಣುಮೂರ್ತಿ ಅನುಗ್ರಹ ಪರಿಪೂರ್ಣವಾಗಿ ಸಿಗುತ್ತೆ. ವಿಷ್ಣು ಸಹಸ್ರನಾಮಗಳನ್ನು ಖಂಡಿತವಾಗಲೂ ಓದಿಕೊಳ್ಳಿ. ನಮಗೆ ವಿಷ್ಣು ಸಹಸ್ರನಾಮ ಪೂರ್ತಿ ಓದೋದಕ್ಕೆ ಬರೋದಿಲ್ಲ ಗುರುಗಳೇ ಅಂದರೆ ಈ ಒಂದು ಶ್ಲೋಕವನ್ನಾದರೂ ಹೇಳ್ಕೊಳ್ಳಿ. ವನಮಾಲೆ ಗದೇಶಾಂಗೆ ಶಂಕೆ ಚಕ್ರೇ ಚನಂದಕೆ ಶ್ರೀಮಾನ್ನಾರಾಯಣೋ ವಿಷ್ಣು ವಾಸುದೇವಾಭಿರಕ್ಷತ್. ಈ ಶ್ಲೋಕವನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. 11 ಸಲ ಅಥವಾ 5 ಸಲ, ಕನಿಷ್ಠ ಪಕ್ಷ 3 ಸಲ ಆದರೂ ಹೇಳ್ಕೊಳ್ಳಿ. ಇದರ ಜೊತೆಗೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತಃತುಲ್ಯಂ ರಾಮನಾಮ ವರಾನನೆ. ಈ ಶ್ಲೋಕವನ್ನು ಹೇಳ್ಕೊಂಡ್ರೆ ವಿಷ್ಣು ಸಹಸ್ರನಾಮ ಸ್ತೋತ್ರ ಹೇಳ್ಕೊಂಡಷ್ಟು ಪುಣ್ಯ ಸಿಗುತ್ತೆ. ಮುಖ್ಯವಾಗಿ ವೈಕುಂಠ ಏಕಾದಶಿ, ವೈಕುಂಠ ದ್ವಾದಶಿ ದಿವಸ ಮದ್ಯಪಾನ, ಧೂಮಪಾನ ಯಾವುದೇ ಕಾರಣಕ್ಕೂ ಮಾಡಬಾರದು. ಮಾಂಸಾಹಾರವನ್ನು ಸ್ವೀಕಾರ ಮಾಡಬಾರದು. ಉಗುರುಗಳು ಕತ್ತರಿಸಬಾರದು. ಕ್ಷವರ ಮಾಡಿಸ್ಕೊಳ್ಬಾರದು, ಅಂದರೆ ಶೇವಿಂಗು ಕಟ್ಟಿಂಗು ಮಾಡಿಸ್ಕೊಳ್ಬಾರದು. ಈ ರೀತಿ ನಮ್ಮ ಚಾನಲ್ ಸಬ್ಬರೆಲ್ಲರೂ ಸಹ ನಾಳೆ ವೈಕುಂಠ ಏಕಾದಶಿ ವ್ರತವನ್ನು ಪೂಜೆಯನ್ನು ಮಾಡಿ ಸ್ವಾಮಿ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಲೋಕಾ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.